ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಮಕ್ಕಳಿಗಾಗಿ ನೀವು ಸಹ ಇಂತಹ ಕ್ಲಿಪ್ಗಳನ್ನು ಮಾಡಬೇಕೆ? ಹಾಗಾದರೆ ಬನ್ನಿ, ತುಂಬ ಸುಲಭ. ಯಾವ ರೀತಿ ಈ ಒಂದು ಕ್ಲಿಪ್ಗಳಿಗೆ ನಾವು ಈ ರೋಸ್ ಮಾಡಿ ಈ ಥರದ ಹೂಗಳನ್ನು ಮಾಡಿ ಫಿಕ್ಸ್ ಮಾಡಬೇಕು ಅಂತೇಳಿ ಇವತ್ತು ನೋಡೋಣ. ಮೊದಲು ಮಧ್ಯದಲ್ಲಿರುವಂತಹ ಒಂದು ಡಿಸೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಹಸಿರು ಬಣ್ಣದ ಒಂದು ಉಲ್ಲನ್ ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಒಂದು ಮ್ಯಾಜಿಕ್ ರಿಂಗ್ ಅಂತೇಳಿ ಹೇಳ್ತೀವಿ ನಾವು ಇದಕ್ಕೆ. ಅಂದರೆ ನಾವು ಇದನ್ನು ಸುಲಭವಾಗಿ ಚಿಕ್ಕದು ಮತ್ತು ದೊಡ್ಡದು ಮಾಡೋದಕ್ಕೆ ಅನುಕೂಲವಾಗುವ ಹಾಗೆ ಹಾಕುವಂತಹ ರಿಂಗ್. ಇದಕ್ಕೆ ನಾವು 6 ಚೈನ್ಗಳನ್ನು ಹಾಕೋಬೇಕು. 6 ರಿಂಗ್ಗಳನ್ನು ಹಾಕೋಬೇಕು ಇದಕ್ಕೆ. ಒಂದು, ಎರಡು, ಮೂರು, 4, 5, 6 ಈ ರೀತಿ 6 ಎಣಿಕೆಗಳನ್ನು ಹಾಕೋಬೇಕು. ನೋಡ್ರಿ ಒಂದು ಸಾರಿ 1, 2, 3, 4, 5, 6 ಒಂದು ಎಣಿಕೆಯನ್ನು ಹಾಕ್ಕೊಂಡಾಗ ನಮ್ಗೆ 6 ಪೆಟಲಿನ ಒಂದು ಹೂ ತಯಾರಾಗುತ್ತೆ. 1, 2, 3, 4, 5, 6 ಈ ರೀತಿಯ 6 ಪೆಟಲಿನ ಒಂದು ಹೂ ತಯಾರಾಗುತ್ತೆ. ಇದನ್ನು ಹಾಗಾದ್ರೆ ಈಗ ಏನು ಮಾಡ್ಬೇಕಂತಂದ್ರೆ, ನಾವೇನಿಲ್ಲಿ ಮ್ಯಾಜಿಕ್ ರಿಂಗಿಗೆ ಅಂತ ಹೇಳಿ ಬಿಟ್ಕೊಂಡಿದ್ವಲ್ಲ ಇದನ್ನು, ಇದನ್ನ ಏನು ಮಾಡ್ಬೇಕಂತಂದ್ರೆ ನಿಧಾನವಾಗಿ ಇದನ್ನು ಹಿಂಗೆ ಎಳ್ಕೋಬೇಕು. ಎಳ್ಕೊಂಡಾಗ ಇದೇನಾಗುತ್ತೆ, ಇಲ್ಲಿ ಈ ಥರ ಜಾಯಿನ್ ಆಗುತ್ತೆ. ನೆಕ್ಸ್ಟ್ ಈ ರಿಂಗಿಂದ ಇದನ್ನು ಸ್ಲಿಪ್ ಸ್ಟಿಚ್ ಮುಖಾಂತರ ನಾವು ಇದನ್ನು ಕೂಡಿಸ್ಬೇಕು. ಇಲ್ಲಿ ಈ 2 ರಿಂಗನ್ನು ನಾವೇನು ಮಾಡಬೇಕಿಲ್ಲ, ಜಾಯಿನ್ ಮಾಡ್ಕೋಬೇಕು. ಸ್ಲಿಪ್ ಸ್ಟಿಚ್ ಮುಖಾಂತರ ಜಾಯಿನ್ ಮಾಡ್ಕೋಬೇಕು. ಇದು ಮಧ್ಯಭಾಗದ ಒಂದು ಡಿಸೈನ್ ತಯಾರಾಯಿತು. ಇದನ್ನು ನಾವು ಇಲ್ಲಿ ಉಲ್ಲನ್ ಕಟ್ ಮಾಡಿಬಿಡೋಣ. ಕಟ್ ಮಾಡಿ ಇದನ್ನು ಟೈಟ್ ಮಾಡೋಣ. ಈಗ ಇದೇನಾಯಿತು ಅಂತಂದರೆ ಇಲ್ಲಿರುವಂತಹ ಡಿಸೈನ್ ತಯಾರಾಯಿತು. ಇದಕ್ಕೆ ನಾವು ಮೇಲ್ಭಾಗದಲ್ಲಿ ಏನು ಮಾಡಬೇಕು ಅಂತಂದ್ರೆ ಹೂವಿನ ಒಂದು ಡಿಸೈನನ್ನು ಕೂಡಿಸ್ಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಮೊದಲು ಅಂತಂದ್ರೆ, ಈ ರೀತಿ ಒಂದು ರಿಂಗಲ್ಲಿ ಹಿಂಗೆ ಸೂಜನ್ನು ಹಾಯಿಸ್ಕೊಂಡು ಈ ಒಂದು ಉಲ್ಲನನ್ನು ಇದರಲ್ಲಿ ಎಳ್ಕೊಳ್ಳೋಣ, ಬಿಳಿ ಉಲ್ಲನ್. ನೆಕ್ಸ್ಟ್ 3 ಚೈನ್ಗಳನ್ನು ಹಾಕೋಬೇಕು. 1, 2, 3 ಈ ರೀತಿ 3 ಚೈನ್ ಹಾಕೊಂಡ ನಂತರ ಈ ಒಂದು ಡಿಸೈನ್ ಬರೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದ್ರೆ, ಮೊದಲ ಸೂಜನ್ ಮೇಲೆ ಈ ರೀತಿ 2 ಸಾರಿ ಉಲ್ಲನ್ ಹಾಕ್ಕೊಂಡು ಇದೇ ಮನೆಯಲ್ಲಿ ನಾವೇನು 3 ರಿಂಗ್ ಹಾಕ್ಕೊಂಡಿದ್ದೀವಲ್ಲ, ನಾವು ಅದೇ ಮನೆಯಲ್ಲೇ ಇದರ ಒಂದು ಡಿಸೈನ್ ಕಂಪ್ಲೀಟ್ ಮಾಡಬೇಕು. ಫಸ್ಟ್ 2 ರಿಂಗಲ್ಲಿ ಉಲ್ಲನ್ ಹಾಯಿಸ್ಕೋಬೇಕು. ಮತ್ತು 3 ಉಳಿದು ಮತ್ತೊಂದು ಸಾರಿ ಉಲ್ಲನ್ನ ಮೇಲೆ ಹಾಕ್ಕೊಂಡು ಪುನಃ ಈಗ ಏನು ಮಾಡ್ಬೇಕಂತಂದ್ರೆ, ಮೊದಲು 3 ರಿಂಗ್ ಅನಂತರ 3 ರಿಂಗ್, ಮೊದಲು 3 ರಿಂಗಲ್ಲಿ ಉಲ್ಲನ್ ಹಾಯಿಸ್ಕೋಬೇಕು. ಮತ್ತು 3 ಉಳಿತಾವೆ, ಈ 3ರಲ್ಲಿ ನಾವು ಉಲ್ಲನ್ ಹಾಯಿಸ್ಕೋಬೇಕು. ನೆಕ್ಸ್ಟ್ ಈಗ ಇದನ್ನು ಕ್ಲೋಸ್ ಮಾಡಬೇಕಲ್ಲ, ಪೆಟಲ್ ಮಾಡಬೇಕಲ್ಲ, ಮತ್ತು 3 ಚೈನ್ ಹಾಕೋಬೇಕು. 1, 2, 3 ಚೈನ್ ಹಾಕ್ಕೊಂಡು ಇದೇ ಮನೆಯಲ್ಲಿ ನಾವೇನು ಮಾಡ್ಬೇಕಂದ್ರೆ ಇದನ್ನು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಾಗ ಈಗೇನಾಯಿತು ಅಂತಂದ್ರೆ ಒಂದು ಪೆಟಲ್ ಈಗ ತಯಾರಾಯಿತು. ಇದೇ ರೀತಿ ನಾವು ಇನ್ನೂ 5 ಪೆಟಲ್ಗಳನ್ನು ಮಾಡಬೇಕು. ನೆಕ್ಸ್ಟ್ ಪೆಟಲ್ ತಯಾರು ಮಾಡೋದಕ್ಕಿಂತ ಮೊದಲು ನಾವು ಪಕ್ಕದ ಒಂದು ರಿಂಗಲ್ಲಿ ನಾವು ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಯಾಕಂತಂದ್ರೆ 2 ಪೆಟಲ್ಗಳ ನಡುವೆ ಗ್ಯಾಪ್ ಇದ್ದಾಗ ಮಾತ್ರ ಇದು ಹೂವಿನ ಪೆಟಲ್ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೆಕ್ಸ್ಟ್ ಮತ್ತೆ ಪುನಃ 3 ಚೈನ್, 1, 2, 3
ಪುನಃ ಇದೇ ಎಣಿಕೆಯನ್ನು ನಾವು ಮುಂದುವರಿಸ್ಬೇಕು. 2 ಸಾರಿ ಉಲ್ಲನ್ ಹಾಕೊಳ್ಳೋದು, ಅದೇ ಮನೆಯಲ್ಲಿ ಮೊದಲು 2ರಲ್ಲಿ ಪುನಃ ಉಲ್ಲನ್ ಹಾಕ್ಕೊಂಡು ಈಗ ನೆಕ್ಸ್ಟ್ 3 ಮತ್ತೊಂದು ಸಾರಿ 3 ರಿಂಗಲ್ಲಿ ಪುನಃ ಯಥಾ ಪ್ರಕಾರ 1 2 3 ಸಾರಿ ಚೈನ್ ಹಾಕ್ಕೊಂಡು ಅದೇ ಮನೆಯಲ್ಲಿ ನಾವು ಅದನ್ನು ಸ್ಲಿಪ್ ಸ್ಟಿಚ್ ಮುಖಾಂತರ ಕ್ಲೋಸ್ ಮಾಡಬೇಕು. ಇದೀಗ 2 ಪೆಟಲ್ ಆಯಿತು. ಅದೇ ರೀತಿ ಇನ್ನೂ 4 ಪೆಟಲ್ಗಳನ್ನು ಹಾಕೋಣ. ಬಿಳಿ ಬಣ್ಣದ ಚಿಕ್ಕ ಮಕ್ಕಳು ಇಷ್ಟಪಡುವಂತಹ ಕ್ಲಿಪ್ಗಳು ತಯಾರಾದವು. ಇದೇ ರೀತಿ ನೀವು ವಿಭಿನ್ನ ಬಗೆಯ ಉಲ್ಲನ್ಗಳಿಂದ ಬೇರೆ ಬೇರೆ ಬಣ್ಣದ ಹೂಗಳ ಒಂದು ಕ್ಲಿಪ್ಗಳನ್ನು ಮಾಡಿ ಮಕ್ಕಳ ಮನಸ್ಸನ್ನು ಮುದಗೊಳಿಸಬಹುದು. ಧನ್ಯವಾದಗಳು.